ಹಲೋ ವಿದ್ಯಾರ್ಥಿಗಳೇ, KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಗುಡ್ ನ್ಯೂಸ್ನ ಕೊಟ್ಟಿದೆ. ಆ ಗುಡ್ ನ್ಯೂಸ್ ಏನು ಅಂತ ಹೇಳೋದಕ್ಕೆಂದರೆ ಸ್ವಲ್ಪ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ ಅಷ್ಟೇ. ಏನಕ್ಕೆ ಎಕ್ಸ್ಟೆಂಡ್ ಮಾಡಿದೆ KE ಅಂದರೆ ಸರ್ವರ್ ಬ್ಯುಸಿ, ನಿಮಗೆಲ್ಲ ಗೊತ್ತೇ ಇದೆ. ಸಿಸ್ಟಮ್ ಮುಂದೆ ಕೂತಿದ್ದೀರ, ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀರ ಹೊರತು ಅಲ್ಲಿ ಯಾವುದೇ ರೀತಿ ವರ್ಕಿಂಗ್ ಆಗ್ತಾ ಇಲ್ಲ. ಚಾಯ್ಸ್ ಎಂಟ್ರಿ ಮಾಡ್ಕೊಳೋದು ಆಗ್ತಾ ಇಲ್ಲ, ಕನ್ಫರ್ಮೇಷನ್ ಸ್ಲಿಪ್ಪು ಬರ್ತಾ ಇಲ್ಲ, ಫೀಸನ್ನು ಪೇ ಮಾಡೋದಕ್ಕೆ ನೀವಲ್ಲಿ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ, ಎಲ್ಲ ಪ್ರತಿಯೊಂದು ಅಧ್ವಾನ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ ಡೇಟನ್ನು ಎಕ್ಸ್ಟೆಂಡ್ ಮಾಡಲೇಬೇಕಿತ್ತು. ಜಸ್ಟ್ ಈಗ KE ಎಕ್ಸ್ಟೆಂಡ್ ಮಾಡಿದೆ, ಆ ನೋಟಿಫಿಕೇಶನ್ ಈಗ ರಿಲೀಸ್ ಮಾಡಿದೆ. ಈಗಾದರೂ ಫೀಸನ್ನು ಪೇ ಮಾಡೋದಕ್ಕೆ ಚಲನ್ ಬರ್ತಾ ಇದೆಯಾ, ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಆಗ್ತಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಹಾಕಿ, ಅದಕ್ಕೆ ನೆಕ್ಸ್ಟ್ ರೆಮಿಡಿ ಹುಡ್ಕೋಣ. ಅಡ್ಮಿಷನ್ಸ್ ಡೇಟನ್ನು ಮತ್ತು ಫೀಸ್ ಕಟ್ಟೋದಕ್ಕೆ ಮತ್ತು ಕಾಶನ್ ಡೆಪಾಸಿಟ್ನ ಪೇ ಮಾಡೋ ಡೇಟನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೆ. ಎನಿವೇ ಎಕ್ಸ್ಟೆಂಡ್ ಆಗಲೇಬೇಕಿತ್ತು, ಈಗ ಎಕ್ಸ್ಟೆಂಡ್ ಆಗಿದೆ. ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡೋದಕ್ಕೆ ಮತ್ತು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಮತ್ತು ಕಾಲೇಜಲ್ಲಿ ಅಡ್ಮಿಷನ್ ಆಗೋದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಅದರ ಡೀಟೇಲ್ಸ್ನ ನೋಡೋದಾದರೆ, ಫೀಸನ್ನು ಪೇ ಮಾಡೋದಕ್ಕೆ ಯಾವ ವಿದ್ಯಾರ್ಥಿಗಳು ಅಂದರೆ ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಆ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟು 3/9/2025 ಸೆಪ್ಟೆಂಬರ್ 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಓಕೆ, ಪೇಮೆಂಟ್ ಆಫ್ ಕಾಶನ್ ಡೆಪಾಸಿಟ್. ಕಾಶನ್ ಡೆಪಾಸಿಟ್ನ ಪೇ ಮಾಡೋದಕ್ಕೆ ಸೆಪ್ಟೆಂಬರ್ 3, 2025. ಕಾಶನ್ ಡೆಪಾಸಿಟ್ನ ಯಾರು ಕಟ್ಟಬೇಕು ಅಂದರೆ, ಇದು ಫಸ್ಟ್ ಟೈಮ್ ಆಗ್ತಾ ಇರೋದು KCETನಲ್ಲಿ. ಯಾರು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊತಾರೋ ಅಂತಹ ವಿದ್ಯಾರ್ಥಿಗಳು ಕಾಶನ್ ಡೆಪಾಸಿಟ್ ಅಂತ ಹೇಳಿ 10,000 ರೂಪೀಸ್ನ ಕಟ್ಟಲೇಬೇಕು. ಇದು ಮುಂಚೆ ಮೆಡಿಕಲ್ ಕೋರ್ಸ್ಗೆ ಮಾತ್ರ ಕಾಶನ್ ಡೆಪಾಸಿಟ್ ಅಂತ ಇರ್ತಾ ಇತ್ತು. ಬಟ್ ಈ ವರ್ಷ ನೀವೇನಾದರೂ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಕಟ್ಟಲೇಬೇಕು ಫಾರ್ ಆಲ್ ದಿ ಕೋರ್ಸಸ್. ಒಂದು ಅರ್ಥ ಮಾಡ್ಕೊಳ್ಳಿ, ಇಂಜಿನಿಯರಿಂಗ್ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ವಾಟ್ ಎವರ್, ಯೋಗ, ನ್ಯಾಚುರೋಪತಿ, ಇನ್ಕ್ಲೂಡಿಂಗ್ ಆಯುಷ್ ಕೋರ್ಸ್ ಆಗಲಿ, ವೆಟರ್ನರಿ, ಅಗ್ರಿ, ಹಾರ್ಟಿಕಲ್ಚರಲ್, BPO, BPT, ಅಲಿಡೆನ್ಸಸ್, ಈ ಎಲ್ಲ ಕೋರ್ಸ್ಗಳಿಗೂ ಅಷ್ಟೇ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ 10,000 ರೂಪೀಸ್ ಕಾಶನ್ ಡೆಪಾಸಿಟ್ ಕಟ್ಟಬೇಕು. ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಎಂಟೈರ್ ಫೀಸನ್ನು ಕಟ್ಟಬೇಕು. ಓಕೆ, ನೆಕ್ಸ್ಟು ಫೀಸನ್ನ ಪೇ ಮಾಡ್ತೀರಾ, ಕಾಶನ್ ಡೆಪಾಸಿಟ್ನ ಪೇ ಮಾಡ್ತೀರಾ. ಫೀಸನ್ನು ಪೇ ಮಾಡಿದ್ಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ಡೇಟು ಸೆಪ್ಟೆಂಬರ್ 4 ಸಂಜೆ 5:15ವರೆಗೂ ಇದೆ. ಫೀಸನ್ನು ಪೇ ಮಾಡಿದ್ಮೇಲೆ ನೀವು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊತೀರಾ. ನೆಕ್ಸ್ಟು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು, ಅಂದರೆ ಅಡ್ಮಿಷನ್ ಆಗಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳು ಮಾತ್ರ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಬೇಕು. ಅಲ್ಲಿ ನಿಮ್ಮ ಫೇಸ್ ಐಡೆಂಟಿಫೈ ಮಾಡ್ತಾರೆ. ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಹೇಳಿ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ನೆಕ್ಸ್ಟು ಕಾಲೇಜಿಂದ ಸಹ OTP ತೊಗೊಂಡು ಅಲ್ಲಿ ಅಡ್ಮಿಷನ್ ಮಾಡ್ಕೋತಾರೆ. ಸೊ ಇದಕ್ಕೆ ಲಾಸ್ಟ್ ಡೇಟು ಸೆಪ್ಟೆಂಬರ್ 4 ಸಂಜೆ 6:15ವರೆಗೂ ಟೈಮ್ ಇದೆ.